ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಗೌನ್ ಡ್ರೆಸ್ನ ಆರ್ಡರ್ ಮಾಡಿದ್ದೀನಿ. ಸೊ ಆರ್ಡರ್ ಮಾಡಿ ಇದು ಆಲ್ರೆಡಿ ಬಂದಿದೆ. ಯಾವ ಕಲರ್ ಅಂತ ಹೇಳಿ ಈಗಾಗಲೇ ಡಿಸ್ಪ್ಲೇ ಕಾಣಿಸ್ತಾ ಇದೆ. ನಾನು ಆರ್ಡರ್ ಮಾಡಿದ್ದು ಸೇಮ್ ಇದೇ ಕಲರೇ. ಈ ಒಂದು ಗೌನು ನಾನು ಆರ್ಡರ್ ಮಾಡಿರೋದು ಮೀಶೋ ವೆಬ್ಸೈಟಲ್ಲಿ. ಸೊ ಡ್ರೆಸ್ ಅಂತ ಹೇಳಿದರೆ ನಾನು ಯಾವಾಗಲೂ ಮೀಶೋದಲ್ಲೇ ಆರ್ಡರ್ ಮಾಡೋದು. ಸೊ ಸೈಜ್ ಏನು ಬಂದಿದೆ, ಕ್ಲಾತ್ ಹೇಗಿದೆ ಅನ್ನೋದನ್ನು ನೋಡೋಣ ಅಲ್ವಾ. ಸೊ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಈ ಸಲ ಒಂಥರ ಡಿಫ್ರೆಂಟಾಗಿ ಪ್ಯಾಕ್ ಮಾಡಿದ್ದಾರೆ, ಕವರ್ ಥರ ಚೆನ್ನಾಗಿದೆ, ಅಂದರೆ ಡಿಸ್ಪ್ಲೇ ಕಾಣಿಸುತ್ತೆ. ಸೊ ಸೇಮ್ ಕಲರೇ ಕೊಟ್ಟಿದ್ದಾರೆ, ಸೈಜ್ ಕೂಡ ಸೇಮ್ ಕೊಟ್ಟಿದ್ದಾರೆ. ಇಲ್ಲಿ ಸೈಜ್ ಬಂದ್ಬಿಟ್ಟು 5XL ಅಂತಿದೆ, ಆದರೆ ಇದು ಬಂದ್ಬಿಟ್ಟು XXL. ಅಂದರೆ XXL ಏನು ಸೈಜ್ ಇರ್ತಾರೋ ಅದಕ್ಕೆ 5XL ಅಂತೇಳಿ ನೀವು ಆರ್ಡರ್ ಮಾಡಿ ತೊಗೊಬೇಕು. ಏನಕ್ಕೆ ಅಂತಂದರೆ ಸೈಜ್ ಯಾವ್ದು ಬರುತ್ತೆ? 5XL 5XL ಅಂದ್ರೆ XXL ಇರೋರು ಅಲ್ಲ, ಅಂದ್ರೆ ಈಗ 40 42. ಅಂದ್ರೆ ಇದು ಬಂದ್ಬಿಟ್ಟು 5XL ಅಂತ ಅಂದ್ರೆ 46 ಬರುತ್ತೆ. ಬಸ್ಟ್ ಸೈಜು 46 ಬರುತ್ತೆ. ಆದ್ರೆ 44 ಬಸ್ಟ್ ಸೈಜ್ ಏನಿರುತ್ತೋ ಅವರು 5XL ನ ಯೂಸ್ ಮಾಡಬಹುದು. ಅಂದ್ರೆ ಟೈಟ್ ಆಗೋದಾಗ್ಲಿ ಮತ್ತೆ ಇರಿಟೇಷನ್ ಆಗೋದಾಗ್ಲಿ ಆಗಲ್ಲ. ಏನಕ್ಕೆ ನಾನು ದೊಡ್ಡ ಸೈಜಲ್ಲೇ ಮಾಡಿ ಅಂತ ಹೇಳ್ತಾ ಇರೋದು ಅಂದ್ರೆ 5XL XXL ಇರೋರು 5XL ಮಾಡಿ ಅಂತ ಏನಕ್ಕೆ ನಾನು ಪರ್ಟಿಕ್ಯುಲರ್ ಹೇಳ್ತಾ ಇರೋದು ಅಂತಂದರೆ, XXL ಅಲ್ಲಿ ಇರೋರು 5XL ಅಲ್ಲಿ ಆರ್ಡರ್ ಮಾಡಿ ಅಂತ ನಾನು ಏನಕ್ಕೆ ಹೇಳ್ತೀನಿ ಅಂತಂದರೆ, ಇದು ಕ್ರೇಪ್ ಕ್ಲಾತ್ ಆಗಿರೋದ್ರಿಂದ ಏನಾಗುತ್ತೆ ಅಂತಂದರೆ, ಅಂದರೆ ಒಂದು ಸ್ವಲ್ಪ ಟೈಟ್ ಆಗೋದು, ಈ ಬಸ್ಟ್ ಸೈಜ್ ಹತ್ರ ಟೈಟ್ ಆಗೋದು, ಇಲ್ಲ ಅಂತಂದರೆ ಈ ಸೈಡ್ಸ್ ಏನು ಬರುತ್ತೋ ಅಲ್ಲಿ ಟೈಟ್ ಆಗೋದು, ಇರಿಟೇಷನ್ ಆಗೋದು, ಈ ಥರದ್ದು ಆಗೋದ್ರಿಂದ ನಾನೇನು ಹೇಳ್ತಿದ್ದೀನಿ ಅಂದರೆ ಸ್ವಲ್ಪ ದೊಡ್ಡ ಸೈಜಲ್ಲೇ ನೀವು ಆರ್ಡರ್ ಮಾಡಿ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ. ಸೈಜು ಚಿಕ್ಕದಾದರೆ ಸುಮ್ಮನೆ ವೇಸ್ಟು, ಅದೇ ದೊಡ್ಡ ಸೈಜ್ ಆದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಸೊ ನೋಡಿ, ಕಲರ್ ಬಂದ್ಬಿಟ್ಟು ಇದು ಡಿಸ್ಟೆಂಪರ್ ಕಲರಲ್ಲಿ ಮಾಡಿರೋದು ಈ ಒಂದು ಡ್ರೆಸ್ನ. ಸೊ ಇದು ಬಂದ್ಬಿಟ್ಟು ಡಿಸೈನ್, ಫ್ಲವರ್ ಡಿಸೈನ್ ಬಂದಿದೆ, ಫುಲ್ ಫ್ಲವರ್ ಅಂದರೆ ಕಲರ್ಸ್ ಬಂದಿದೆ. ಪ್ರಿಂಟೆಡ್ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಫಸ್ಟ್ ಹೇಳಬೇಕು, ಪ್ರಿಂಟೆಡ್ ಇದು. ಮತ್ತು ಕ್ಲಾತ್ ಬಂದ್ಬಿಟ್ಟು ಕ್ರೇಪ್ ಆದ್ರೂ ಕೂಡ ತುಂಬ ಸಾಫ್ಟ್ ಇದೆ, ಅಂದರೆ ತುಂಬ ರಫ್ ಇರೋದಾಗಲಿ, ಆಮೇಲೆ ಏನೋ ಒಂಥರ ಹಾಕಿದರೆ ಇರಿಟೇಷನ್ ಥರ ಅದೆಲ್ಲ ಏನಿಲ್ಲ. ಮತ್ತು ಬಂದ್ಬಿಟ್ಟು ರೌಂಡ್ ನೆಕ್ಕಲ್ಲಿದೆ. ಬ್ಯಾಕು ಬಂದ್ಬಿಟ್ಟು ನಿಮಗೆ ರೌಂಡ್ ನೆಕ್ಕಲ್ಲಿ ಬರುತ್ತೆ, ಫ್ರಂಟ್ ಕೂಡ ನಿಮಗೆ ರೌಂಡ್ ನೆಕ್ಕಲ್ಲೇ ಬರುತ್ತೆ. ಬ್ಯಾಕ್ ಡೀಪ್ ನಿಮಗೆ ಜಾಸ್ತಿ ಬರಲ್ಲ. ಈ ಸಮ್ಮರ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಬ್ಯಾಕ್ ಡೀಪ್ ಜಾಸ್ತಿ ಆದರೆ ಟ್ಯಾನ್ ಆಗೋದ್ರಿಂದ, ಸೊ ಆ ಥರದ ಪ್ರಾಬ್ಲಮ್ ಖಂಡಿತವಾಗ್ಲೂ ಇಲ್ಲ. ಏನೋ ಮಾಡಿದ್ದಾರೆ. ಕಂಪ್ನಿ ನೇಮ್ ಇದೆ. ಸೊ ಟ್ಯಾಗ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು 5XL. ನಾನು ತೋರಿಸ್ತೀನಿ ಇವಾಗ. ಇದು ಬಂದ್ಬಿಟ್ಟು ಅಂಬ್ರೆಲಾ. ಸಕ್ಕತ್ತಾಗಿದೆ, ಚೆನ್ನಾಗಿದೆಲ್ಲ, ಸೂಪರ್ ಆಗಿದೆ, ಸಖತ್ ಇಷ್ಟ ಆಯಿತು. ಮತ್ತೆ ಅಂಬ್ರೆಲಾ ಕಟಿಂಗಲ್ಲಿ ಇರೋವಂಥದ್ದು, ಅಂದರೆ ಅಂಬ್ರೆಲಾ ಶೇಪಲ್ಲಿ ಏನಿದೆಯೋ ಆ ಥರ ಯಾವುದೇ ಒಂದು ಡ್ರೆಸ್ ಹಾಕಿ ನೀವು ಗೌನ್ನ ಅಂಬ್ರೆಲಾ ಶೇಪಲ್ಲಿ ಹಾಕಿದರೆ ಸಕ್ಕತ್ತಾಗಿರುತ್ತೆ. ಸೊ ಈ ಒಂದು ಡ್ರೆಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕೂಡ ನಾನು ಅಂದ್ಕೊತೀನಿ. ಜೊತೆಗೆ ಏನು ಅಂದರೆ ಕಲರ್ ಸಖತ್ತಾಗಿದೆ, ನನಗೆ ಈ ಕಲರ್ ಸಖತ್ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಆರ್ಡರ್ ಮಾಡಿ ತೊಗೊಂಡಿದ್ದು. ಮತ್ತು ನಿಮಗೆ ಬ್ಯಾಕ್ ಶೇಪಿಗೋಸ್ಕರ ಇಲ್ಲಿ ನಿಮಗೆ ಲೇಸ್ ಕೊಟ್ಟಿದ್ದಾರೆ ನೋಡಿ, ಲೇಸ್ ಕೊಟ್ಟಿದ್ದಾರೆ. ಟೈ ಕೊಟ್ಟಿದ್ದಾರೆ. ಸೊ ಸಖತ್ತಾಗಿದೆ ಇದು ಶೇಪು. ನೀವು ಹಾಕೋದ್ರಿಂದ ನಿಮ್ಗೊಂಥರ ಒಂದು ಒಳ್ಳೆ ಲುಕ್ಕು ಗೊತ್ತಾಗುತ್ತೆ. ಸೊ ಡ್ರೆಸ್ ತುಂಬ ಚೆನ್ನಾಗಿದೆ, ನೋಡಬೇಕಾದ್ರೆ ಈ ಥರ ಕಾಣಿಸುತ್ತೆ ಅಷ್ಟೇ. ವೇರ್ ಮಾಡಿದ ಮೇಲೆ ಸಖತ್ತಾಗಿ ಕಾಣಿಸುತ್ತೆ. ವೇರ್ ಮಾಡಿದ್ಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಇವಾಗ. ತುಂಬ ಅಗಲವಾಗಿದೆ. ಅಂಬ್ರೆಲಾ ಅಂತಾನೆ ಇದೆ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತೆ ಫ್ಲೋರ್ ಲೆಂತ್, ಇನ್ನೊಂದು ಹೇಳಲೇಬೇಕು, ಫ್ಲೋರ್ ಲೆಂತ್ ಅಲ್ಲಿರುವಂತಹ ಒಂದು ಡ್ರೆಸ್ ಆಗಿದೆ. ಸೊ ನೀನು ಬುಕ್ ಮಾಡಿದ್ದು ಇದು ಸೇಮ್ ಇದೆ? ಸೇಮ್ ಇದೆ. ಯಾವ ಥರ ಬರುತ್ತೆ ಹಾಕಿದಾಗ ಏನು ಅನ್ನೋ ಒಂದು ಜಸ್ಟ್ ಒಂದು ಐಡಿಯಾಕ್ಕೋಸ್ಕರ ಖಂಡಿತವಾಗ್ಲೂ ತೋರಿಸ್ತೀನಿ. ಬಟ್ ಇದು ಸಕ್ಕತ್ತಾಗಿದೆ ಬಾ. ಡಿಸ್ಟೆಂಪರ್ ಕಲರ್ ಅಂತ ರೇರ್ ಕಲರ್, ಇವೆಲ್ಲ ರೇರ್ ಕಲರ್ ಒಂದು ಚೆನ್ನಾಗಿ ಕೊಟ್ಟಿದ್ದಾರೆ. ಹೌದು, ಚೆನ್ನಾಗಿದೆ. ಇಲ್ಲಾದ್ರೂ ಅಷ್ಟೇ ಫಿನಿಶಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತೆ ಇದು ಸ್ಲೀವ್ ಪೆಟಿಕೋಟ್ ಇದೆಯಾ? ಇಲ್ಲ, ಪೆಟಿಕೋಟ್ ಇಲ್ಲ ಇದಕ್ಕೆ. ಜೊತೆಗೆ ಏನು ಅಂದರೆ ಇದು ಸ್ಲೀವ್ ಬಂದ್ಬಿಟ್ಟು ಒಂಥರ ಬಫ್ ಅಂತ ಹೇಳ್ತೀವಲ್ಲ, ಆ ಥರದ ಸ್ಲೀವ್ ಇದೆ. ಆ ಥರ ಸ್ಲೀವು ಈ ಥರ ಅಂಬ್ರೆಲಾ ಗೌನಿಗೆ ಸಕ್ಕತ್ತಾಗಿ ಕಾಣಿಸುತ್ತೆ. ಇವಾಗ ತೋರಿಸ್ತೀನಿ ನೋಡಿ ಔಟ್ಫಿಟ್ ಯಾವ ಥರ ಬರುತ್ತೆ ಅಂತ. ಇದರ ಔಟ್ಫಿಟ್ ಇದೆ ನೋಡಿ, ಚೆನ್ನಾಗಿದೆ. ಈ ಥರ ಬರುತ್ತೆ, ಶೇಪ್ ಈ ಥರ ಬರುತ್ತೆ. ಇವು ಅಷ್ಟೇ ಸೇಮ್
ಇಲ್ಲ ಆ್ಯಸ್ ಇಟ್ ಈಸ್ ಏನಿದೆಯೋ ಅದೇ ಬರುತ್ತೆ. ಬ್ಯಾಕ್ ಕೂಡ ಹೌದು ಈ ಥರ ಬರುತ್ತೆ. ಟೈ ಕೂಡ ಮಾಡೋರು ಫಿಟ್ಟಿಂಗ್ ತುಂಬ ಬೇಕು ನನಗೆ ಅನ್ನೋರು ಕೂಡ ಟೈ ಕೂಡ ಮಾಡಿಕೊಂಡ್ರೆ ಈ ಥರ ಚೆನ್ನಾಗಿ ಫಿಟ್ಟಿಂಗ್ ಕೊಡುತ್ತೆ ಬ್ಯಾಕ್ ಸೈಡು. ಹೌದು ಸೇಮ್ ಇದೇ ಥರ ಬರುತ್ತೆ. ಬ್ಯಾಕ್ ಈ ಥರ ಬರುತ್ತೆ ನೋಡಿ, ಚೆನ್ನಾಗಿದೆ. ನೀವೇನಾದರೂ ಇದು ಪರ್ಚೇಸ್ ಮಾಡಿದರೆ ನಿಜವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನಿಮಗೆ. ಸೊ ನೋಡಿ ಫ್ರಂಟು ಈ ಥರ ಬರುತ್ತೆ ಔಟ್ಫಿಟ್ಟು. ಸ್ಲೀವ್ ಕೂಡ ಆ ಥರ ಸೇಮ್ ಏನು ಬಫೆ ಏನಿದ್ರೆ ಆ ಥರನೇ ಬರುತ್ತೆ. ಸ್ಲೀವ್ ಕೂಡ ಅಷ್ಟೇ ಹೌದು ಈ ಥರ ಬರುತ್ತೆ. ಆಯಿತಾ. ಆಮೇಲೆ ನೆಕ್ಸ್ಟು ನೋಡಿ ಇದರ ಕಂಪ್ಲೀಟ್ ಔಟ್ಫಿಟ್ ಇದೇನೆ. ಸೇಮ್ ಇಲ್ಲಿ ಏನಿದೆಯೋ ಆ್ಯಸ್ ಇಟ್ ಈಸ್ ಸೇಮ್ ಬರುತ್ತೆ. ಇದು ನಾನು ಈ ಒಂದು ಚೂಡಿ ಪರ್ಚೇಸ್ ಮಾಡ್ತಾ ಇರೋದು 3rd ಟೈಮ್. ಇದು ಆಲ್ರೆಡಿ ನಾನು ವೈಟ್ ಕಲರಲ್ಲಿ ಮತ್ತು ರೆಡ್ ಕಲರಲ್ಲಿ ಮಾಡಿದ್ದೆ. ಅದು ಕೂಡ ಪಿಕ್ಚರ್ನ ಹಾಕ್ಬಿಡು, ಗೊತ್ತಾಗುತ್ತೆ. ಹಾಂ ಖಂಡಿತವಾಗ್ಲೂ ಯಾವುದಾದ್ರೂ ಇದ್ರೆ. ಹಾಂ ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ. ಡ್ರೆಸ್ ಮಾತ್ರ ಚೆನ್ನಾಗಿದೆ. ಮತ್ತು ರೇಟ್ ಬಂದ್ಬಿಟ್ಟು ಈಗ ಪ್ರೈಸ್ ಹೇಳ್ತೀನಿ ನಾನು. ಇದರ ಪ್ರೈಸ್ ಬಂದ್ಬಿಟ್ಟು 316 ಅಂದರೆ 316 ರೂಪಾಯಿಗೆ ಈ ಒಂದು ಡ್ರೆಸ್ ಸಿಗ್ತಾ ಇದೆ. ಸೊ ಇದು ಟ್ರೆಂಡಿಂಗಲ್ಲಿರುವಂತಹ ಡ್ರೆಸ್ಸು. ಮತ್ತು ಏನು ಅಂತಂದರೆ ತುಂಬ ಮೂವಿಂಗಲ್ಲಿದೆ ಈ ಡ್ರೆಸ್ಸು. ಅಂದರೆ ಎಲ್ಲರೂ ಹೌದೌದು ಡ್ರೆಸ್ ಸಖತ್ತಾಗಿದೆ. ಸಖತ್ ಇಷ್ಟ ಆಯಿತು. ಈ ಕಲರ್ ಅಂತೂ ನನಗೆ ಸಖತ್ ಇಷ್ಟ ಆಯಿತು. ಯಾವಾಗಲೂ ಒಂದೇ ಕಲರ್ ಆಗ್ತಿದ್ದೆ. ಯಾವಾಗ ನೋಡಿದ್ರು ಬರೀ ರೆಡ್ಡು ಇಲ್ಲ ಬ್ಲ್ಯಾಕು ಈ ಥರನೇ ಇರ್ತಿತ್ತು. ಯಾವಾಗ ನೋಡಿದ್ರು ಒಂದೇ ಥರ ಫೀಲ್ ಆಗೋದು. ಸೊ ಇವಾಗ ಸ್ವಲ್ಪ ಡಿಫ್ರೆಂಟ್ ಕಲರಲ್ಲಿ ಕೆಲವೊಂದು ಔಟ್ಫಿಟ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಡ್ರೆಸ್ಗಳನ್ನು ತೊಗೊತಾ ಇದ್ದೀನಿ. ಸೊ ಈ ಒಂದು ಡ್ರೆಸ್ಸು ಹಾನೆಸ್ಟಾಗಿ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ. ನಿಮ್ಗೇನಾದರೂ ಬೈ ಮಾಡಬೇಕು ಅಂತ ಇಷ್ಟ ಇದ್ದರೆ ಖಂಡಿತವಾಗ್ಲೂ ಮೀಶೋದಲ್ಲಿ ಹೋಗಿ ನೀವು ಬೈ ಮಾಡಿ. ಮಾಮೂಲಿ ಹೇಳೋ ಥರ ರೀಫಂಡು, ರೀಪ್ಲೇಸ್ಮೆಂಟು ಮತ್ತು ಕಲರ್ ಎಕ್ಸ್ಚೇಂಜು ಈ ಥರ ಎಲ್ಲ ಇರುತ್ತೆ. ಸೊ ಒಳ್ಳೆ ಆಫರಲ್ಲಿದ್ದಾಗ ಒಳ್ಳೆ ಪ್ರೈಸಲ್ಲಿದ್ದಾಗ ತೊಗೊಳ್ಳಿ ಅಂಥೇಳಿ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಷ್ಟು ದಿನ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ಕೊಂಡು ಬಂದಿರೋಂತಹ ನಿಮ್ಮೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್.